ಧರ್ಮಸ್ಥಳ ಕೇಸ್ ದಸರಾ ವಿವಾದದಿಂದ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗ್ತಾ ಇದೆ. ಸರ್ಕಾರದ ವರ್ಚಸ್ಸಿಗೆ ಕಳಂಕವಾದಂತಹ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ರಾಜ್ಯ ಕೈ ಉಸ್ತುವಾರಿ. ಧರ್ಮಸ್ಥಳ ಕೇಸ್ ಒಂದು ಕಡೆ ಆದ್ರೆ ದಸರಾ ಇನ್ನೂ ಕೂಡ ಆರಂಭನೇ ಆಗಿಲ್ಲ, ಈಗಾಗಲೇ ವಿವಾದದಿಂದ ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಈಗಾಗಲೇ ಹೈಕಮಾಂಡ್ನ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣ ದಸರಾ ವಿವಾದದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸಿಎಂ ಡಿಸಿಎಂ ಬಳಿಯಲ್ಲಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಧರ್ಮಸ್ಥಳ ಕೇಸ್ನಲ್ಲಿ ಈಗಾಗಲೇ ಇಡಿ ಎಂಟ್ರಿಯನ್ನ ನೀಡಿದೆ, ಎನ್ಐಎ ಕೂಡ ಎಂಟ್ರಿ ಸಾಧ್ಯತೆ ಕೂಡ ಇದೆ. ಸೊ ಯಾವ ರೀತಿಯಾಗಿ ಎಫೆಕ್ಟ್ ಆಗಬಹುದು ಅನ್ನುವಂತಹ ಕಾರಣವಾಗಿ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಏನಾದರೂ ಎಫೆಕ್ಟ್ ಆಗಿಬಿಟ್ರೆ ನಮ್ಮ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಹಿಂಗೆಲ್ಲ ಆಗೋಯ್ತಲ್ಲ, ಕಾಂಗ್ರೆಸ್ನ ಅಧಿಕಾರದ ಅವಧಿಯಲ್ಲಿ ಈ ರೀತಿಯಾಗೆಲ್ಲ ಪ್ರಕರಣಗಳು ಕೇಳಿ ಬಂತು, ಡ್ಯಾಮೇಜ್ ಆಯಿತು, ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಕಾರಣವಾಗಿ ಸುರ್ಜೇವಾಲಾ ಅವರು ಏನಾಗಿದೆ ವಿಚಾರ ಸಂಬಂಧವಾಗಿ ಎಲ್ಲದರ ಒಂದು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ದಸರಾ ವಿಚಾರದಲ್ಲಿ ಬಿಜೆಪಿಗರ ಆರೋಪಿಗಳಿಗೆ ತಿರುಗೇಟನ್ನ ನೀಡುವಂತೆ ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಅನಗತ್ಯ ವಿವಾದಗಳು ಆಗದಂತೆ ಎಚ್ಚರವನ್ನು ವಹಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಸೊ ಪಕ್ಷಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗಬಾರ್ದು. ಏನಿದೆ ಪ್ರಕರಣ ಅದು ಸಾಲ್ವ್ ಆಗಬೇಕು, ಅತಿ ಶೀಘ್ರದಲ್ಲೇ ಸಾಲ್ವ್ ಆಗಬೇಕು, ಯಾವುದು ಕೂಡ ಪೆಂಡಿಂಗ್ ಇಟ್ಕೊಳ್ಬಾರ್ದು. ಈಗಾಗಲೇ ನೋಡಿ ದಸರಾ ಇನ್ನೂ ಕೂಡ ಆರಂಭನೇ ಆಗಿಲ್ಲ. ಆರಂಭಕ್ಕೂ ಮುನ್ನವೇ ಕೂಡ ಈಗಾಗಲೇ ಬಹಳಷ್ಟು ವಿವಾದಗಳಲ್ಲೇ ಮುಳುಗಿ ಹೇಳ್ತಾ ಇದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರು ಒಬ್ರಿಗೊಬ್ರು ಈಗಾಗಲೇ ತಿರುಗೇಟನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗ ಧರ್ಮಸ್ಥಳಕ್ಕೆ ಸಂಬಂಧವಾಗಿಯೂ ಕೂಡ ತನಿಖೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಎನ್ಐಎಗೂ ವಹಿಸೋಣ ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. SIT ಅವರೇ ಮಾಡ್ತಾ ಇದ್ದಾರಲ್ಲ, ಮತ್ತೆ ಯಾಕೆ ಎನ್ಐಎಗೆ ಯಾಕೆ ವಹಿಸಬೇಕು ಅಂತ ಹೇಳಿ ಒಂದು ಕಡೆ ಈಗಾಗಲೇ ಪರಮೇಶ್ವರ್ ಅವರು ಕೂಡ ಮಾತನಾಡ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಈಗಾಗಲೇ ನೋಡಿ ಈ ವರ್ಷ ಪೂರ್ತಿಯಾಗಿ ಬರೀ ವಿವಾದಗಳಿಂದಲೇ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಅವರು ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನೂ ಕೂಡ ದಸರಾ ಆರಂಭನೇ ಆಗಿಲ್ಲ, ಆರಂಭಕ್ಕೂ ಮುನ್ನವೇ ಕೂಡ ಈಗಾಗಲೇ ವಿವಾದಗಳು ಕೂಡ ಕೇಳಿ ಬರ್ತಾ ಇರೋದು. ಒಬ್ರಿಗೊಬ್ರು ಕೂಡ ಈಗ ಮಾತಿನ ತಿರುಗೇಟನ್ನು ಕೂಡ ನೀಡ್ತಾ ಇದ್ದಾರೆ ಎರಡೂ ಪಕ್ಷದಲ್ಲಿ. ಅದರ ಬೆನ್ನಲ್ಲೇ ಧರ್ಮಸ್ಥಳ ಕೇಸ್ ಒಂದು ರೀತಿಯಾಗಿ ಈ ವರ್ಷವೆಲ್ಲ ಬರೀ ವಿವಾದಗಳಲ್ಲೇ ಮುಳುಗಿ ಹೇಳ್ತಾ ಇದೆ. ಇದಕ್ಕೆ ಫುಲ್ ಸ್ಟಾಪ್ ಸಿಗುವುದು ಯಾವಾಗ? ಸೊ ಇದಕ್ಕೆ ಯಾವ ರೀತಿಯಾಗಿ ಸುರ್ಜೇವಾಲಾ ಅವರು ತೀರ್ಮಾನವನ್ನು ಮಾಡಿದ್ದಾರೆ, ಏನಿದೆ ಅಪ್ಡೇಟ್ಸ್? ಕುಸುಮ, ಪ್ರಮುಖವಾಗಿ ಧರ್ಮಸ್ಥಳ ಪ್ರಕರಣ ಹಾಗೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಕರೆದಿರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ಚಾಮುಂಡೇಶ್ವರಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತ DK ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಇದು ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ಒಂದು ಡ್ಯಾಮೇಜ್ ಅನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರ ಬಹಳಷ್ಟು ತೀಕ್ಷ್ಣವಾಗಿ ನಡೆದುಕೊಳ್ಬೇಕಾಗಿತ್ತು, ಆದ್ರೆ ಆ ರೀತಿ ನಡೆದುಕೊಂಡಿಲ್ಲ. ಈ ಮಟ್ಟಿಗೆ ಧರ್ಮಸ್ಥಳ ವಿಚಾರವಾಗಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದಕ್ಕೆ ಸರ್ಕಾರದ ನಡೆನೂ ಕೂಡ ಕಾರಣ ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಈ ವಿಚಾರದ ಬಗ್ಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಧರ್ಮಸ್ಥಳ ಪ್ರಕರಣ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅನ್ನೋ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ, ಮತ್ತೆ ವಿದೇಶಿ ಕರೆನ್ಸಿಗಳು ಕೂಡ ಕೆಲವು ಯೂಟ್ಯೂಬರ್ಗಳಿಗೆ ಹಾಗೆ ಈ ಒಂದು ಬುರ್ಡೆ ಗ್ಯಾಂಗ್ ಏನಿದೆ ಅವರಿಗೆ ವರ್ಗಾವಣೆ ಆಗಿದೆ ಅನ್ನೋ ಒಂದು ವಿಚಾರಗಳು ಕೂಡ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದೆಡೆ NIA ಅಧಿಕಾರಿಗಳು ಕೂಡ ಯಾವುದೇ ಕ್ಷಣದಲ್ಲಿ ಎಂಟ್ರಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಒಂದು ವೇಳೆ NIA ಅಧಿಕಾರಿಗಳು ಕೂಡ ಎಂಟ್ರಿ ಆದ್ರೆ SIT ತನಿಖೆಗೆ ಹಿನ್ನಡೆ ಆಗಬಹುದು ಅನ್ನೋ ಒಂದು ಆತಂಕನೂ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಇಂಥ ಬೆಳವಣಿಗೆಗಳಿಂದ ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ಒಂದು ಡ್ಯಾಮೇಜ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಸುರ್ಜೇವಾಲಾ ಅವರು ಸಿಎಂ ಮತ್ತೆ DCM ಇಬ್ಬರಿಗೂ ಕೂಡ ಕರೆ ಮಾಡಿ ಈ ಒಂದು ಪ್ರಕರಣದ ಬೆಳವಣಿಗೆಗಳ ಬಗ್ಗೆ ಮತ್ತೆ ತನಿಖೆ ಹಾದಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಹಿತಿಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ನೇಮಕ ಮಾಡಲಾಗಿದೆ. ಅದು ಕೂಡ ಬಹಳಷ್ಟು ಒಂದು ವಿವಾದ ಉಂಟಾಗಿರ್ತಕ್ಕಂಥದ್ದು. ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಿದೆ ಅಂತ ಬಿಜೆಪಿ ನಾಯಕರು ಈಗಾಗಲೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಚಾಮುಂಡಿ ಚಲೋ ಅಂತ ಒಂದು ಯಾತ್ರೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತೀವ್ರವಾದಂತಹ ಒಂದು ಮುಜುಗರವನ್ನು ಉಂಟು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಯಾವ ರೀತಿ ತಿರುಗೇಟನ್ನ ಕೊಡಬೇಕು, ಬಿಜೆಪಿಯ ತಂತ್ರಗಳಿಗೆ ಪ್ರತಿತಂತ್ರಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಿಎಂ ಮತ್ತೆ DCM ಜೊತೆ ಸುರ್ಜೇವಾಲಾ ಅವರು ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸದ್ಯ ಈ ಒಂದು ಬೆಳವಣಿಗೆಗಳು ಏನ್ ನಡೀತಾ ಇದೆ, ಈ ಕೆಲವು ಪ್ರಕರಣಗಳಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ತೀವ್ರವಾದಂತಹ ಒಂದು ಮುಜುಗರ ಆಗ್ತಾ ಇದೆ. ಮತ್ತೆ ಗ್ಯಾರಂಟಿ ಸರ್ಕಾರಕ್ಕೆ ಪದೇ ಪದೇ ಒಂದು ರೀತಿ ವರ್ಚಸ್ಸಿಗೂ ಕೂಡ ಡ್ಯಾಮೇಜ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದೆಲ್ಲವೂ ಕೂಡ ಅದನ್ನ ಯಾವುದೇ ರೀತಿಯಲ್ಲಿ ಈ ರೀತಿ ಡ್ಯಾಮೇಜ್ಗೆ ಆಗಬಾರದು, ಅದನ್ನೆಲ್ಲ ಕೂಡ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಸಿಎಂ ಮತ್ತೆ DCMಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.